ಮತ್ತೆ ಅನುದಾನಕ್ಕೆ ಮೊರೆ ಹಿಟ್ಟಿದ್ದಾರೆ ನೂತನ ಶಾಸಕರು. ಸಿಎಂಗೆ ಬಿಜೆಪಿ ಜೆಡಿಎಸ್ ಹೊಸ ಶಾಸಕರ ಮನವಿ. ಮತ್ತೆ ಅನುದಾನಕ್ಕೆ ಮೊರೆ ಇಟ್ಟ ನೂತನ ಶಾಸಕರು. ಸಿಎಂಗೆ ಬಿಜೆಪಿ ಹಾಗೆ ಜೆಡಿಎಸ್ ಹೊಸ ಶಾಸಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. 100 ಕೋಟಿ ವಿಶೇಷ ಅನುದಾನಕ್ಕೆ ಶಾಸಕರ ಬೇಡಿಕೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಸ ಶಾಸಕರು ಪತ್ರ ಬರೆದಿದ್ದಾರೆ. ಬಿವೈ ವಿಜಯೇಂದ್ರ, ಯಶ್ಪಾಲ್ ಸುವರ್ಣ, ಸುರೇಶ್ ಶೆಟ್ಟಿ, ಶೈಲೇಂದ್ರ, ಕರೆಮ್ಮ ನಾಯಕ್, ಸಮೃದ್ಧಿ ಮಂಜುನಾಥ್ ಸೇರಿ ಹಲವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರೋದು. ನಾವು ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಾಗಿ 1 ವರ್ಷ 7 ತಿಂಗಳಾಗಿದೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾದಂತಹ ಅನುದಾನವನ್ನ ಬಿಡುಗಡೆ ಮಾಡಿ. ಕ್ಷೇತ್ರದಲ್ಲಿ ದಿನವೂ ಕೂಡ ನಾವು ಮನವಿಯನ್ನ ಸ್ವೀಕಾರ ಮಾಡ್ತೀವಿ. ಜನರ ಸಮಸ್ಯೆ ಇನ್ನಿತರ ಮನವಿಯನ್ನ ಸ್ವೀಕಾರ ಮಾಡ್ತಿದ್ದೇವೆ. ನೋಡಿ, ಅನುದಾನಕ್ಕೆ ಶಾಸಕರು ಬರೆದಿರುವಂತಹ ಮನವಿ ಪತ್ರವನ್ನ ಗಮನಿಸ್ತಾ ಇದ್ದೀರಾ. ಆ ಮನವಿ ಪತ್ರದಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ವಿಶೇಷವಾದಂತಹ ಅನುದಾನವನ್ನ ಬಿಡುಗಡೆ ಮಾಡಬೇಕು. ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು, ಬಿಜೆಪಿ ಹಾಗೆ ಜೆಡಿಎಸ್ನ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ಬರೆದಿರುವಂತಹ ಪತ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಶೇಷ ಅನುದಾನಕ್ಕೋಸ್ಕರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ಗೌರವಾನ್ವಿತರೆ. ಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ನೀಡುವ ಕುರಿತು ಬರೆದಿರುವಂತಹ ಪತ್ರ. ಸುಮಾರು 100 ಕೋಟಿ ವಿಶೇಷ ಅನುದಾನವನ್ನ ಕೊಡಿ ನಮ್ಮ ಕ್ಷೇತ್ರಗಳಿಗೆ. ಇಲ್ಲಿಯವರೆಗೂ ಕೂಡ ಸರಿಯಾದಂತಹ ಅನುದಾನ ಸಿಕ್ಕಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ನಾವು ನಮ್ಮ ಭಾಗಗಳಿಗೆ ಹೋದಂತಹ ಸಂದರ್ಭದಲ್ಲಿ ಜನರು ಹೇಳ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ನಮಗೆ ಅನುದಾನ ಬೇಕಾಗತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಹೊಸದಾಗಿ ಆಯ್ಕೆಯಾದಂತಹ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಶೇಷ ಅನುದಾನದ ಕುರಿತಂತೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತ ಆನಂದ್? ಪೂರ್ಣಿಮಾ, ಪ್ರಮುಖವಾಗಿ ಗ್ಯಾರಂಟಿಗಳು ಘೋಷಣೆ ಆದ್ಮೇಲೆ ಸರಿಯಾಗಿ ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ ಅನ್ನೋದು ಆರೋಪಗಳಿತ್ತು. ಕಾಂಗ್ರೆಸ್ನ ಪಕ್ಷದ ನಾಯಕರು, ಶಾಸಕರು ಕೂಡ ಈ ಬಗ್ಗೆ ತೀವ್ರವಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಗ್ಯಾರಂಟಿಗಳನ್ನ ನಿಲ್ಲಿಸಿ ಅನುದಾನವನ್ನ ಕೊಡಿ ಅನ್ನೋ ಒಂದು ಕೂಗುನು ಕೂಡ ಕಾಂಗ್ರೆಸ್ನ ಶಾಸಕರು ಎತ್ತಿದ್ರು. ಇದ್ರ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಸಿಎಂಗೆ ಡಿಮ್ಯಾಂಡ್ ಅನ್ನ ಮಾಡಿಟ್ಟಿದ್ದಾರೆ. ವಿಶೇಷ ಅನುದಾನ ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ, ಮೂಲ ಸೌಲಭ್ಯ ಕಾಮಗಾರಿಗಳಿಗೆ 100 ಕೋಟಿ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡಿಕೊಡಿ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದು ಸಹಿ ಸಂಗ್ರಹವನ್ನ ಮಾಡಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಹಲವಾರು ಜನ ಬರ್ತಾರೆ, ನೂರಾರು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಆದ್ರೆ ಯಾರಿಗೂ ಕೂಡ ನಾವು ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ. ಬದಲಾಗಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ರಸ್ತೆ ಕಾಮಗಾರಿ ಆಗಿರ್ಬೋದು, ಚರಂಡಿ, ಬೀದಿ ದೀಪ, ಜೊತೆಗೆ ಕಡಲ್ ಕೊರೆತ ಆಗಿರ್ತಕ್ಕಂಥವ್ರಿಗೆ ಒಂದು ಮನೆ ಕಟ್ಸ್ಕೊಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಒಂದು ಅಳಲನ್ನ ಶಾಸಕರು ಈ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಕೂಡಲೇ ನಾವು ಕ್ಷೇತ್ರದ ಸಮಸ್ಯೆಗಳಿಗೆ ಬಗೆಹರಿಸಬೇಕು, ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಒಂದು ಅನಿವಾರ್ಯತೆ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ನಮಗೆ ಈ ಒಂದು ಮೂಲಭೂತ ಸೌಕರ್ಯಗಳಿಗೆ 50 ಕೋಟಿ ಮತ್ತೆ ವಿಶೇಷ ಅನುದಾನ 50 ಕೋಟಿ, ಒಟ್ಟಾರೆ 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಅಲ್ಲದೆ ಈ ಒಂದು ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರ ವಿರುದ್ಧ, ಜೊತೆಗೆ ಸರ್ಕಾರಕ್ಕೆ ಒಂದು ತರಾಟೆ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವರು ಗ್ಯಾರಂಟಿಗಳ ನಪ ಹೇಳಿಕೊಂಡು ಕ್ಷೇತ್ರದ ಬೇರೆ ಬೇರೆ ಒಂದು ಅಭಿವೃದ್ಧಿ ಕಾಮಗಾರಿಗಳ ಕಡೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇಲ್ಲ. ಹೀಗಾಗಿ ಕ್ಷೇತ್ರದಲ್ಲಿ ಜನರಿಗೆ ನಾವು ಮುಖ ತೋರಿಸ್ಕೊಂಡು ಓಡಾಡಕ್ಕೆ ಆಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ವಿಚಾರವನ್ನು ಈಗ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.